ರೇ ಮನಿಯಾಳಿ, ಈ ಮನೆ ನನ್ನ ಹೆಸರು ಮಾಡಿಸ್ಕೊಳಕ್ಕೆ ಏನೇನು ಮಾಡಬೇಕೋ ಎಲ್ಲ ಪ್ರಯತ್ನನೂ ಮಾಡ್ಬಿಡ್ತೀನಿ. ನಿನ್ನ ಹೆಸ್ರನ್ನಾಗಿರೋದಕ್ಕೆ ತಾನೇ ಇಷ್ಟೆಲ್ಲನೂ ದೌಡತ್ತು, ಇಷ್ಟೆಲ್ಲನೂ ದುರಾಂಕಾರ ತೋರಿಸ್ತಿರೋದು ನನ್ನ ಮೇಲೆ. ಅದೇ ನನ್ನ ಹೆಸ್ರನ್ನ ಗಾನೆ ಏನಾರ ಇತ್ತು ಅಂತ ಹೇಳ್ಕ ನಿನ್ನ ನಿನ್ನ ಜುಟ್ಟು ಹಿಡ್ಕೊಂಡು ಹಂಗೆ ಈಚೆ ಕಡೆಗೆ ತಳ್ಬಿಡ್ತೀನಿ. ಹೆಂಗನ ಮಾಡಿ ಹೋಗ್ಬಿಟ್ಟು ಲಾಯರ್ ತಗೆ ಹೆಂಗೆ ಆಗೈತೆ, ಇನ್ನೂ ಏನಾರ ಆಗಬೇಕಾ, ತಪ್ಪೈತಾ ಸರಿ ಐತೆ ಅಂತ ಕೇಳ್ಕೊಂಡು ನನ್ನ ಹೆಸ್ರು ಮಾಡಿಸ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಬರ್ತೀನಿ. ಆ ಲಾಯರ್ಗೆ 1,000 ರೂಪಾಯಿ 2,000 ರೂಪಾಯಿ ಹೋದ್ರೂ ಪರವಾಗಿಲ್ಲ, ನಿನ್ನ ಹೆಸ್ರು ನಂಗೆ ಮಾತ್ರ ಇರಬಾರ್ದು ಕಣ್ಲೆ. ನೋಡು, ಯಾರಿಗೂ ಗೊತ್ತಾಗಲ್ಲ ತಾನೇ ಹೋಗೋದು. ನನಗೆ ನೀ ಬೆಂಗಳೂರು ಹೊಸಾದ, ಈ ಬೆಂಗಳೂರಾಗೆ ಬೆಳೆದಿರೋಳು ನಾನು. ಯಾರನ್ನೊಬ್ರು ಸಿಕ್ಕೇ ಸಿಗ್ತಾರೆ ಒಳ್ಳೆ ಲಾಯರ್ಗಳು. ನನ್ನ ಮಗಂಗೆ ಒಂದು ವಿಷಯ ಹೇಳ್ಬಿಟ್ಟು ಹೋಗ್ಲಾ ಹೋಯ್ತಿದ್ದೀನಿ ಅಂತ. ಬೇಡ ಬೇಡ ಬೇಡ, ಅವನು ಆಮೇಲೆ ಏನಕ್ಕೆ ಯಾಕೆ ಎತ್ತ ಹಂಗೆ ಹಿಂಗೆ ಅಂತ ತಲೆ ತಿಂತಾನೆ. ಆ ನನ್ನ ಮಗಂಗೆ ಹೇಳೋದಕ್ಕಿಂತ ಸುಮ್ಮನೆ ಇರೋದೇನೇ ಎಷ್ಟೋ ವಾಸಿ. ಇರು, ಯಾರಿಗೂ ಹೇಳೋದು ಬೇಡ, ಆಟ ಗೀಟ ಮಾಡ್ಕೊಂಡು ಹೋಗ್ಬಿಡೋಣ. ಸಾರ್ ಸಾರ್. ಹಾ, ಬನ್ನಿ 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 ಬನ್ನಿ, ಕೂತ್ಕೊ ಬನ್ನಿ. ಹೇಳಿ, ಏನ್ ನಿಮ್ ಸಮಸ್ಯೆ? ಸಾ ಅದು ನಾನು ನನ್ನ ಮಗ ನನ್ನ ಸೊಸೆ 3 ಜನನು ಸೇರ್ಬಿಟ್ಟು ಒಂದು ಮನೆ ತಗೊಂಡ್ವಿ. ಅಂದರೆ ಏನು ಗೊತ್ತಾ, ನನ್ನ ಮಗನಿಗೆ 2 ಹೆಣ್ತಿರು ಒಬ್ಳು ಊರಾಗೆ ಅವಳೆ ಇವಳು 2ನೇಳು. ನಾವು ಮನೆ ತಗೋಬೇಕಾದ್ರೆ 37 ಲಕ್ಷ ರೂಪಾಯಿ ನಾವು ಹಾಕಿದ್ವಿ ಮನೆಗೆ. ನಾನು ನನ್ನ ಮಗನ ದುಡ್ಡು ಜಮೀನು ಮಾಡಿರೋ ದುಡ್ಡಿತ್ತು, 37 ಲಕ್ಷ ರೂಪಾಯಿ ನಾವು ಹಾಕಿದ್ವಿ ಅವಳು ನನ್ನ ಸೊಸೆ ಏನು ಮಾಡೋದು 10 ಲಕ್ಷ ರೂಪಾಯಿನೂ ಇತ್ತಂತೆ. 10 ಲಕ್ಷ ರೂಪಾಯಿನ ಅವಳು ಹಾಕಿದ್ಲು ಎಲ್ಲ ಸೇರ್ಬಿಟ್ಟು ಒಂದು 47 ಲಕ್ಷ ರೂಪಾಯಿಗೆ ಒಂದು ಒಳ್ಳೆ ಮನೆ ತಗೊಂಡಿದ್ದೀವಿ ಇಲ್ಲೇ ತುಮಕೂರಾಗೆ ತಗೊಂಡಿದ್ದೀವಿ. ಮನೆಯೆಲ್ಲನೂ ಸಂದಕೈತೆ ಆದರೆ ನನ್ನ ಸೊಸೆ ಮನೆ ತಗೊಳ್ಳೋ ಗಂಟ ಸುಮ್ಕಿದ್ದೋಳು ಮನೆಯೆಲ್ಲ ತಗೊಂಡ್ಮೇಲೆ ಈ ಮನೆಗೆ ಬಂದು ಸೇರ್ಕೊಂಡ್ಮೇಲೆ ಹೆಂಗೆ ಮಾತಾಡ್ತಾಳೆ ನಮ್ಮ ಮ್ಯಾಲೆ, ಹೆಂಗೆ ಆಡ್ತಾಳೆ ಅಂತ ಹೇಳಿದ್ರೆ ನೀವು ನಂಬಂಗಿಲ್ಲ ನನ್ನೇನಿಯ ಯಾವಳೆ ಬಿತ್ರಿ ಮನೆ ಬಿಟ್ಬಿಟ್ಟು ಹೋಗಿ ಅಂತೋಳೆ ಇಂತೋಳೆ ಹೆಂಗೆ ಸಿಕ್ಕರೆ ಹಂಗೇನೇ ಮಾತಾಡ್ತಾಳೆ ಏನು ಮಾಡಬೇಕು ಏನು ಬಿಡಬೇಕು ಅಂತ ನನಗೆ ಗೊತ್ತಾಯ್ತಿಲ್ಲ ನಂಗಂತೂ ನಾವು ಹಾಕಿರೋದು 37 ಲಕ್ಷ ನಂದು ನನ್ನ ಮಗಂದು ದುಡ್ಡು ನೋಡಿ ಪತ್ರ ಸಮೇತ ತಗೊಬಿಟ್ಟು ಬಂದೀನಿ ನಿಮ್ಮ ಕೈ ಮುಗಿತೀನಿ ನಾವು ಹೋಗಿರೋ ನಾವು ಕಳ್ಕೊಂಡಿರೋ ದುಡ್ಡಿಗೆ ಏನು ಮಾಡ್ಬೋದು ಅಂತ ಹೇಳ್ಬಿಟ್ಟು ನೀವು ಹೇಳಿ ದಯವಿಟ್ಟು ಅವಳ ಹೆಸರಿಗೆ ಎಲ್ಲ ಆಗೋಗ್ಬಿಟ್ಟೈತೆ ದುಡ್ಡೆಲ್ಲನೂ ಕೊಟ್ಬಿಟ್ಟಿದ್ದೀವಿ ಹೌದಾ, ನೀವು ದುಡ್ಡನ್ನ ಬ್ಯಾಂಕಲ್ಲಿ ಏನೋ ಟ್ರಾನ್ಸ್ಫರ್ ಮಾಡಿದ್ರಾ? ಇಲ್ಲ ಬ್ಯಾಂಕಾಗ ಏನು ಟ್ರಾನ್ಸ್ಫರ್ ಮಾಡಲಿಲ್ಲ ಬ್ಯಾಂಕಾಗ ಏನಾರ ಟ್ರಾನ್ಸ್ಫರ್ ಮಾಡಿಬಿಟ್ರೆ ಸುಮ್ಕೆ ಆಮೇಕಿಂದ ಏನೋ ಅಯ್ಯಪ್ಪ ಓನರ್ ಬೇಡ ಅಂದ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಬ್ಯಾಂಕಾಗೆ ಟ್ರಾನ್ಸ್ಫರ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾವೇ ಕ್ಯಾಶನ್ನೇ ಕೊಟ್ಬಿಟ್ವಿ ಅಯ್ಯಪ್ಪಂಗೆ ಅಲ್ಲೇ ಕ್ಯಾಶ್ ಕೊಟ್ಬಿಟ್ಟು ನೋಡಿ ರಿಜಿಸ್ಟರ್ ಮಾಡಿಸ್ಕೊಂಬಿಟ್ಟು ಬಂದ್ವಿ. ಮನೆಯೆಲ್ಲ ಈ ಮನೆಯಾಳಿ ನನ್ನ ಸೊಸೆ ಹೆಸರಿಗೇನೇ ಆಗ್ಬಿಟ್ಟೈತೆ ಏನು ಮಾಡೋದು ದುಡ್ಡು 37 ಲಕ್ಷ ಏನು ಸುಮ್ಕೆ ಬರ್ತದೆ ಒಟ್ಟುರಿತೈತೆ ನನಗೂ ನನ್ನ ಮಗಂಗೂ ಏನು ಮಾಡಬೇಕು ಅಂತ ನಿನಗೆ ಗೊತ್ತಾಯ್ತಿಲ್ಲ ನೋಡಿ ಪತ್ರಿಕ ನೋಡ್ಬಿಟ್ಟು ನನ್ನ ಹೆಸರಿಗೆ ಹೆಂಗನ ಮಾಡ್ಕೊಳಂಗೆ ಒಂದು ಪಿಲ್ಲನ್ ಮಾಡ್ಕೊಡಿ ದಯವಿಟ್ಟು ನೀವು ಕೇಳ್ದಷ್ಟು ಕೊಟ್ಬಿಡ್ತೀನಿ ನೀವು ದೊಡ್ಡ ಲಾಯರ್ ಅಂತ ಗೊತ್ತು ಹೆಂಗನ ಮಾಡಿ ನನ್ನ ಸೊಸೆತಾಗಿರ ಅಂತ ಇದು ನನಗೆ ಬರಂಗೆ ಮಾಡ್ಕೊಡಿ ಪ್ಲೀಸ್ ನೋಡಮ್ಮ, ಪಾಪ ನೀವೇನು ಅಮಾಯಿಕರೋ ಇರೋ ಏನೋ ಗೊತ್ತಿಲ್ಲ. ಒಂದ್ಸಲ ಎಲ್ಲಾನು ರಿಜಿಸ್ಟ್ರೇಷನ್ ಅದು ಇದು ಅಂತ ಆದ್ಮೇಲೆ ಹಂಗೆಲ್ಲ ಆಗಲ್ಲ ಕಣಮ್ಮ, ಮಾಡಕ್ಕೆ ತುಂಬಾ ಕಷ್ಟ ಆಗ್ತೈತೆ. ಅವ್ರ ಹೆಸರಿಗೆಲ್ಲ ಪ್ರಾಪರ್ಟಿ ಆಯ್ತು ಅಂದ್ಮೇಲೆ ಮತ್ತೆ ನಿಮ್ಮ ಹೆಸರಿಗೆ ಆಗ್ಬೇಕು ಅಂದ್ರೆ ಅವರೆಲ್ಲ ಬರ್ಕೊಡ್ಬೇಕು ಅಷ್ಟೇನೆ ನಿಮಗೆ. ಇಲ್ಲ ಬರ್ಕೊಡ್ಲಿಲ್ಲ ಅಂತಂದ್ರೆ ಅದೆಲ್ಲ ಆಗದಿರೋ ಕೆಲಸನಮ್ಮ. ಏನೇ ಹೇಳು ಆಗಲ್ಲ. ನಿಮ್ಮ ಹೆಸರಿಗೆ ಇವಾಗೆಲ್ಲ ಮಾಡಿಸ್ಕೋಬೇಕು ಅಂತಂದ್ರೆ ತುಂಬಾ ಕಷ್ಟ. ನಿನ್ನ ಸೊಸೆನೆ ಬಂದು ಸೈನ್ ಹಾಕಿ ಮಾಡಿ ಎಲ್ಲ ಮಾಡಿಸ್ಕೋಬೇಕಾಗ್ತೈತೆ. ಇಲ್ಲ ನಿನ್ನ ಸೊಸೆ ಏನಾರ ಅಕಸ್ಮಾತ್ ಆಕ್ಸಿಡೆಂಟ್ ಆಗಿ ಏನಾರು ಆಗಿ ಡೆತ್ ಆದ್ರೆ ಅವಾಗ ಬೇಕಾದ್ರೆ ನಿಮ್ಮ ಅವರೆಲ್ಲ ಮಕ್ಕಳ ಹೆಸರಿಗೋ ಇಲ್ಲ ಗಂಡನ ಹೆಸರಿಗೆ ಯಾರ ಹೆಸರುನಾಗ ಮಾಡಿಸ್ಕೋಬಹುದು. ಅದು ಬಿಟ್ರೆ ಇವಾಗ ಸದ್ಯಕ್ಕೆ ನಿಮ್ಮ ಹೆಸರಿಗೆಲ್ಲ ಬರೋ ಮಾತೇ ಇಲ್ಲ ಕಣಮ್ಮ. ನಿಮ್ಮ ಹೆಸರಿಗೆಲ್ಲನೂ ಈಗ ಸದ್ಯಕ್ಕೆ ಮಾಡಿಸ್ಕೊಳಕ್ಕಾಗಲ್ಲ. ನಿಮ್ಮ ಸೊಸೆನೇ ಬರ್ಕೊಡ್ಬೇಕಾಗ್ತದೆ, ರಿಜಿಸ್ಟರ್ ಆಫೀಸಿಗೆ ಬಂದ್ಬಿಟ್ಟು ರಿಜಿಸ್ಟರ್ ಮಾಡಿಸ್ಬೇಕಾಗ್ತದೆ. ಆವಾಗ ನೋಡಮ್ಮ, ಅವಾಗ ಬೇಕಾದ್ರೆ ನಿಮ್ಮ ಹೆಸರಿಗೆ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ಆಗಕ್ಕೆ ಸಾಧ್ಯನೇ ಇಲ್ಲ. ಒಂದೇ ಒಂದು ಕಿತ್ತ ಪೇಪರ್ ನೋಡಿ ಒಂದೇ ಒಂದು ಕಿತ್ತ ಏನಾರ ಒಂಚೂರು ಹಂಗೋ ಹಿಂಗೋ ಅಂತ ಇದ್ಬಿಟ್ರೆ ಚೆನ್ನಾಗಿರ್ತೈತಲ್ವ ಅಂದರೆ ಏನಾರ ಇದ್ರೆ ನಮ್ಮ ಹೆಸರು ಮಾಡಿಸ್ಕೊಳಂಗೇನಾರ ಇದ್ರೆ ಇಲ್ಲ ಸೈನು ಪೈನ ಯಾರ್ದನ ಬೇಕಿತ್ತೋ ಇಲ್ಲ ಏನಾರ ಅವಶ್ಯಕತೆ ಇದ್ದಿದ್ದೇನಾರ ಇದ್ರೆ ಏನಾರ ಒಂದು ಆಯ್ತದಲ್ವ ಪ್ಲೀಸ್ ಪ್ಲೀಸ್ ಒಂದೇ ಒಂದು ಕಿತ್ತ ನೋಡಿ ಸರಿ ಕೊಡಮ್ಮ ಪೇಪರ್. ದಯವಿಟ್ಟು ಯಾವ್ದಾನ ಒಂದು ಮಾರ್ಗ ಐತಾ ಅಂತ ನೋಡಿ ಸಾಕು. ಇದೇನಮ್ಮ ಇದು ಪೇಪರ್ ತಗೊಂಡು ಬಂದಿರೋ ಒರಿಜಿನಲ್ ಪೇಪರ್ ತಗೊಂಡು ಬರ್ಬೇಕು ತಾನೇ? ಇಲ್ಲ ರಿಜಿಸ್ಟರ್ ಐತಲ್ಲ ಅವತ್ತು ರಿಜಿಸ್ಟರ್ ಆಫೀಸಿಗೆ ಇದ್ರ ಮೇಲೆ ಸೈನ್ ಗಿನ್ ಎಲ್ಲ ಹಾಕಿ ಎಲ್ಲ ಕೊಟ್ಟಿರೋದು. ಇಲ್ವಲ್ಲ, ಇದು ಒರಿಜಿನಲ್ ಪೇಪರ್ ಅಲ್ಲ, ಇದು ಡೂಪ್ಲಿಕೇಟ್ ಪೇಪರ್. ನಿಮ್ಗೆ ರಿಜಿಸ್ಟರ್ ಆಫೀಸರೆಲ್ಲ ಇದನ್ನೆಲ್ಲ ಕೊಟ್ಟಿದ್ದು ನೋಡಿ. ಇದು ಫೇಕ್ ಇದು ಒರಿಜಿನಲ್ ಅಲ್ಲ. ಇದು ಅಂದ್ರೆ ನಿಮ್ ಸೊಸೆ ಹೆಸರೇ ಎಲ್ಲ ಐತೆ, ಆದ್ರೆ ಇದು ಒರಿಜಿನಲ್ ಅಲ್ಲ. ಇದು ಡೂಪ್ಲಿಕೇಟ್ ಕಣಮ್ಮ. ಇದು ಡೂಪ್ಲಿಕೇಟ್ ಪೇಪರ್. ಇದು ಒರಿಜಿನಲ್ ಪೇಪರ್ ತಂದ್ರೆ ಏನಾದ್ರು ಮಿಸ್ಟೇಕ್ಸ್ ಇದೆಯಾ ಏನಿದೆಯಾ ಅಂತ ನೋಡ್ಬೋದು. ಆದ್ರೆ ಫುಲ್ ಫೇಕ್ ಪೇಪರ್ ಇದು. ಅಂದ್ರೆ ಪೇಪರ್ ಅಲ್ಲಿ ಏನೂ ಇಲ್ಲಮ್ಮ ಇದರಲ್ಲಿ. ಸುಮ್ಮನೆ ಯಾರನ್ನ ಆಟ ಆಡೋ ಹುಡುಗರು ಬರ್ದಿಲ್ವಾ ಹಂಗ್ ಬರ್ ಸೈನ್ ಹಾಕೋರು ಅಷ್ಟೇನೆ. ಇಲ್ಲ ನನ್ನ ಮಗನೇ ಎತ್ಕೊಂಡ್ಬಿಟ್ಟು ಬಂದು ಬಚ್ಚಿಕೊಂಡಿದ್ದೆ ನನ್ನ ಮಗನ ಬೀರು ಇಂದನೇ ತಗೊಂಡ್ಬಿಟ್ಟು ಬಂದಿದ್ದೀನಿ ಅವಳೇನ ಬಚ್ಚಿಕೊಂಡಿರ್ಬೇಕಾದ್ರೆ ಬದಲಾಯಿಸ್ಬಿಟ್ಟವಳೆ ಅಂತ ನಂಬ್ತಾ ಇದ್ನೇನೋ. ಬದಲಾಯಿಸಿಲ್ಲ ಅವಳು ನನ್ನ ಕೊಯ್ಯಾರೇನೇ ಎತ್ಕೊಂಡ್ಬಿಟ್ಟು ಬಂದಿದ್ದೀನಿ ದೇವರಣೆಗೂನುವೆ ಕೊಯ್ಯಾರೆ ಎತ್ಕೊಂಡ್ಬಿಟ್ಟು ಬಂದಿದ್ದು ನೋಡಿದ್ರೆ ನೀವು ಹಿಂಗೆ ಹೇಳ್ತಿದ್ರಲ್ಲ ಎಂತ ಮಾತು ಅಂತ ಹೇಳ್ತಿದ್ದೀರಾ ನೀವು? ನೋಡಮ್ಮ, ನನಗೇನಮ್ಮ ಗೊತ್ತು ಈ ಪೇಪರ್ ಒರಿಜಿನಲ್ ಅಲ್ಲ. ಯಾವುದೋ ಜೆರಾಕ್ಸ್ ಅಂಗಡಿನಾಗ ಜೆರಾಕ್ಸ್ ಪೇಪರ್ ಇರ್ತೈತಲ್ಲ ಅದ್ರಾಗೇನೋ ಪಾಣಿಗಿನಿ ಆ ಥರ ಎಲ್ಲ ಜೆರಾಕ್ಸ್ ಮಾಡಿಸ್ಬಿಟ್ಟು ಸುಮ್ಮನೆ ಸೈನ್ ಹಾಕ್ಸೋರು ಅಷ್ಟೇನೆ. ನೀವು ಒಂದು ಕೆಲಸ ಮಾಡಿ, ಆಫೀಸ್ ಹತ್ರನೇ ರಿಜಿಸ್ಟರ್ ಆಫೀಸ್ ಹತ್ರನೇ ಹೋಗ್ಬಿಟ್ಟು ಒಂದ್ಸಲ ಟೆಸ್ಟ್ ಮಾಡಿಸೋದು ಚೆಕ್ ಮಾಡಿಸೋದು ಒಳ್ಳೇದು. ಇಲ್ಲ ಅಂತಂದ್ರೆ ಅಷ್ಟೇ ತುಂಬ ಕಷ್ಟ. ಇದೇ ಒರಿಜಿನಲ್ ಪೇಪರ್ ಅಂತ ಏನೋ ಕೊಟ್ಟವ್ರೆ ಅಂದರೆ ನೀವು ಮೋಸ ಹೋಗಿದ್ದೀರಾ, ಇದು ಫೇಕ್ ಅಂತಲೇ ಅರ್ಥ.
ನೀವು ಹೋಗಿ ಒಂದ್ಸಲ ಚೆಕ್ ಮಾಡ್ಕೊಳ್ಳೋದು ಎಷ್ಟೋ ವಾಸಿ. ಏ ಸುಮ್ಕಿರಿ ಸಹ ಇಲ್ಲ 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 ಸಹ ಒರಿಜಿನಲ್ ಸಹ ಪಕ್ಕ ಒರಿಜಿನಲ್ ಪೇಪರ್ ಸಹ ಇದು ನೀವು ಒಳ್ಳೆ ಚೆನ್ನಾಗಿ ಹೇಳ್ತಿದ್ದೀರಲ್ಲ ನಾನು ಕಣ್ಣಾರೆ ನೀನು ನೋಡಿವ್ನಿ ನನ್ನ ಮಗನ ಬೀರ್ನಾಗಿದ್ದನ್ನ ಈಗ ನೋಡಿದ್ರೆ ಹಿಂಗೆ ಹೇಳ್ತಿದ್ದೀರಾ ನೀವು ಇಲ್ಲ ಸಹ ಇದು ಒರಿಜಿನಲ್ ಪೇಪರ್ ನೀನು ಬೇಕಾದ್ರೆ ನನ್ನ ಮಗನೂ ಕರ್ಕೊಬಿಟ್ಟು ಬರ್ತೀನಿ ಸಹ ಬೇಕಾದ್ರೆ ನೀವು ನೋಡಿ ನಿಮ್ಗೆ ಫೀಸ್ ಗೀಸ್ ಎಲ್ಲ ಕೊಡ್ತೀನಿ ಸಹ ಹೆಂಗ ನಮ್ಮ ನನ್ನ ಹೆಸರು ಮಾಡಿಸ್ಕೊಡಿ ಸಹ ನೋಡಮ್ಮ, ನಿನ್ನೊಂಥರನ 100 ಜನ ನೋಡ್ತೀನಿ ನಾನು. ಸರಿನಾ? 100 ಜನ. ಇಂಥ ಪೇಪರ್ಸ್‌ನೆಲ್ಲಾನು 100 ಪೇಪರ್ಸ್‌ನ ನೋಡಿದ್ದೀನಿ ನಾನು. ಸಾವಿರ ಲಕ್ಷ ಪೇಪರ್ಸ್‌ಗಳನ್ನ ಓದಿದ್ದೀನಿ ನಾನು. ನೋಡು, ಇದೆಲ್ಲನೂ ಫೇಕ್ ಪೇಪರ್ ಇದು. ಇದರಲ್ಲಿ ಏನೂನು ಇಲ್ಲ ಇದರಲ್ಲಿ. ಸರಿನಾ? ಇದು ಯಾವುದೋ ಜೆರಾಕ್ಸ್ ಅಂಗಡಿನಾಗ ಜೆರಾಕ್ಸ್ ಮಾಡಿಸ್ಬಿಟ್ಟು ಸುಮ್ಮನೆ ಸೈನ್ ಹಾಕ್ಸ್ಕೊಂಡಿರೋದು ಅಷ್ಟೇನೆ. ಈ ಥರ ಅಲ್ಲ ಕಣಮ್ಮ, ಈ ಥರ ಪೇಪರ್ಸ್ ಅಲ್ಲ. ಪೇಪರ್ಸ್ ಅಂದ್ರೆ ನೀವೇನು ನೋಡೇ ಇಲ್ವಾ ನೀವು ಜೀವನದಲ್ಲಿ? ಒರಿಜಿನಲ್ ಪೇಪರ್ಸ್ ಹೆಂಗಿರುತ್ತೆ, ಫೇಕ್ ಪೇಪರ್ಸ್ ಹೆಂಗಿರುತ್ತೆ ಅಂತ? ಹಾಂ? ನೀವೇನಾದ್ರು ಇದ್ರ ಮೇಲೆ ಸೈನ್ ಹಾಕ್ಬಿಟ್ಟು ಇದನ್ನೇ ಎತ್ಕೊಂಡ್ಬಿಟ್ಟು ಬಂದ್ಬಿಟ್ರಾ ನೀವು? ಹ್ಮ್. ತಗೊಂಡೋಗಿ ನಿಮ್ಮ ಮಗಂಗೆ ಕೊಟ್ಟು ಚೆಕ್ ಮಾಡಿಸಿ. ಹಂಗಾರೆ ನನ್ನ ಮನೆ ಅಲ್ಲ ನನ್ನ ಸೊಸೆನ ಹೆಸರಿನಾಗಿರೋ ಮನೆ ಅದು ಪೇಪರ್ ರೋಳು ಎತ್ತಿಕೊಂಡವಳೆ ಅಂತ ಅನ್ನಿಸ್ತದೆ ಸಹ ನೋಡ್ತೀನಿ ಸಹ ಮಂತಕ್ಕೆ ಹೋಗ್ಬಿಟ್ಟು ಒಂದ್ಕಿತ ವಿಚಾರಿಸ್ಬಿಟ್ಟು ನೋಡ್ತೀನಿ ಸಹ ಎಲ್ಲೋ ಮಿಸ್ ಹೊಡಿತೈತಲ್ಲ ಸಹ ಆಯಿತು ಸಹ ಹೋಗಿ ನನ್ನ ಮಗನ ವಿಚಾರಿಸ್ತೀನಿ ಹ್ಮ್. ಇದು ಪೇಪರ್ ಇದಂತೂ ಒರಿಜಿನಲ್ ಅಲ್ಲ. ಒರಿಜಿನಲ್ ಪೇಪರ್ ಬೇರೆ ಏನಾದ್ರು ಇರ್ಬೋದೇನೋ. ಇದ್ರಲ್ಲಿ ಏನು ಮೆನ್ಷನ್ ಆಗಿಲ್ವಲ್ಲಮ್ಮ. ಯಾವ ಮನೆ ಏನು ಎತ್ತ ಅದ್ರಲ್ಲೇನು ಮೆನ್ಷನ್ ಆಗಿಲ್ಲ. ಒಂದ್ಸಲ ಹೋಗ್ಬಿಟ್ಟು ಚೆಕ್ ಮಾಡಿಸ್ಬಿಟ್ಟು ನೋಡಿ. ಅಯ್ಯೋ! ಇದೆಲ್ಲ ಫೇಕ್ ಇಂಥವೆಲ್ಲ ಎಷ್ಟು ಪೇಪರ್ಸ್ ಸಿಗ್ತಾವಮ್ಮ. ಸುಮ್ಮನೆ ಆಟ ಆಡೋ ಹುಡುಗರು ಮಾಡ್ಕೊಂಡಂಗೆ ಮಾಡ್ಕೊಂಡು ನೀವು ಇದನ್ನ ನಂಬ್ಕೊಂಡು ಕೂತಿದ್ದೀರಲ್ಲ. ಅಯ್ಯೋ! ಇರಿ ಸಹ ನನ್ನ ಮಗನ ಕೇಳ್ತೀನಿ ಹೋಗಿ ಮಗ ತಕೈ ಪೇಪರ್ ಒರಿಜಿನಲ್ ಅಲ್ಲ ಅಂತ ಹೇಳ್ತಾವ್ರಲ್ಲ ಲಾಯರು ಎಲ್ಲರನ್ನೂ ಒಂದ್ಕಿತ ಪರೀಕ್ಷೆ ಮಾಡಿ ನೋಡು ಇದು ಯಾಕೋ ನಂಗೆ ಭಯ ಆಯ್ತೈತೆ ಈ ಮನೆಯಾರ ಸುಳ್ಳಾಗಿಲ್ಲ ಅಂತ ಹೇಳ್ಬಿಟ್ಟು ನೀನ್ ಯಾಕಮ್ಮ ಲಾಯರ್ ತಗೋಗಿದ್ದೆ ತಲೆ ಕೆಡ್ಬಿಟ್ಟು ನೀನು ಲಾಯರ್ ಕಡೆ ತೋರ್ಸಕ್ ಹೋಗಿದ್ದೆ ನೀನು. ಅಯ್ಯ ಎಲ್ಲಿ ರಿಜಿಸ್ಟರ್ ಆಫೀಸಾಗ ರಿಜಿಸ್ಟ್ರೇಷನ್ ಆಗೈತಂತೆ ನೀನೇನು ತೋರ್ಸಕ್ ಹೋಗಿದ್ದೆ. ಅವ್ನು ಹೇಳ್ಬಿಟ್ಟ ಅವರೆಲ್ಲ ಲಾಯರ್ಗಳೆಲ್ಲ ದುಡ್ಡು ತಿನ್ನಕ್ಕೆ ಸುಮ್ಮನೆ ಹೇಳ್ತಾರೆ ಕಣಮ್ಮ. ಅದಂಗೆ ಇದು ಹಿಂಗೆ ಅದು ಇದು ಅಂತ ಹೇಳ್ಬಿಟ್ಟು ಅವೆಲ್ಲ ಫೇಕ್ ಕಣಮ್ಮ. ಸುಮ್ಮನೆ ಅವನ್ನೆಲ್ಲ ನಂಬ್ಕೊಂಡು ಕೂತ್ಕೊಬೇಡ ನೀನು. ಒಳ್ಳೆ ನಿಂಗೆ ಏನಾದ್ರು ತಲೆಗೆಲೆ ಕೆಟ್ಬಿಟ್ಟೈತೆ ನಿಂಗೆ ಏನು ಹೇಳು. ಅಯ್ಯಪ್ಪ ಲಾಯರು ದುಡ್ಡು ಕಿತ್ಕೋಬೇಕಲ್ಲ ನಿನ್ನ ಹತ್ರ. ಅದಕ್ಕೆ ಹಂಗೆ ಹೇಳ್ತಾನೆ ಅಷ್ಟೇನೆ. ಎಲ್ಲ ಒರಿಜಿನಲ್ಲೇನೆ ಸುಮ್ಮನೆ ಇರು. ಇಲ್ಲ ಕಣ್ಮಗ ಅವ್ನು ದುಡ್ಡು ತಿನ್ನ ಅಂತ ಅಂತಾರೆ ಏನು ಕಾಣಲಿಲ್ಲ ಫೀಸ್ ತಗೊಂಡಿಲ್ಲ ನನಗೆ ಹಂಗೆ ಕೊಡಿಸ್ದ ಏ ಇದು ಯಾಕೋ ಪೇಪರ್ ಸರಿ ಇಲ್ಲ ಜೆರಾಕ್ಸ್ ಪೇಪರ್ ಅಮ್ಮ ಇದು ಒರಿಜಿನಲ್ ಪೇಪರ್ ಅಲ್ಲ ಒರಿಜಿನಲ್ ಪೇಪರ್ ಅಂತ ತಗೊಬಿಟ್ಟು ಬಾ ಹೇಳ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ದ ನಾನು ಸರಿ ಆಯಿತು ಅಂತ ಹೇಳ್ಬಿಟ್ಟು ನೀನು ಗೊತ್ತಿರ್ತದೇನೋ ಅಂತ ಬಂದೆ ಅವ ಸೈನ್ ಹಾಕಿದಾಗ ಇದೇನ ಇದ್ದಿದ್ದು ಇದೇನವ ಪೇಪರ್ ಇದ್ರ ಮೇಲೆ ಸೈನ್ ಹಾಕಿದ್ದೆಲ್ಲ ನಾನು. ನಿನ್ಗೆ ಏನು ಅನ್ನಿಸ್ತಾಯ್ತಮ್ಮ ನಿನ್ಗೆ ಏನಾರ ಅದು ಇದು ಅಂತ ಅನ್ನಿಸ್ತಾಯ್ತಾ ನಿನಗೆ? ಅಯ್ಯ ಸುಮ್ಮನಿರು. ಯಾರು ತಾನೇ ಮೋಸ ಮಾಡ್ತಾರೆ? ಈ ಮನೆನಾಗ ನಾವಿದ್ದೀವಿ. ಮನೆ ಕೀ ನಮ್ಮ ಹತ್ರ ಐತೆ. ಪೇಪರ್ ನಮ್ಮ ಹತ್ರ ಐತೆ. ಎಲ್ಲ ನಮ್ಮ ಹತ್ರ ಐತೆ. ದುಡ್ಡು ಕೊಟ್ಟಿದ್ದೀವಿ, ಮನೆ ತಗೊಂಡಿದ್ದೀವಿ ಅಷ್ಟೇನೆ. ನೀನು ಇದಕ್ಕೆಲ್ಲ ಅನುಮಾನ ಪಟ್ಕೊಂಡು ಹಂಗೆ ಹಿಂಗೆ ಅಂತ ಕೂತ್ಕೊಂಡ್ರೆ ಆಯ್ತದ? ಅಯ್ಯೋ! ನೋಡು ಪೇಪರ್ ತಗೊಂಡೋಗ್ಬಿಟ್ಟು ನಾನು ಬೀರ್ನಾಗ ಎತ್ತಿಕೋಗು. ನಿಂಗೆ ನನ್ನ ಮಗ ಹೇಳಿದ್ದ ಬೀರುಯಿಂದ ಎತ್ಕೊಂಡೋಗಿ ಪೇಪರ್ನ ಎತ್ಕೊಂಡೋಗ್ಬಿಟ್ಟು ಅವ್ರು ಇವ್ರಿಗೂ ತೋರಿಸು ಅಂತ ಹೇಳಿ. ಈಗ ಅದನ್ನೇ ನನ್ನ ಹೆಂಡ್ತಿಗೆ ಗೊತ್ತಾದ್ರೆ ಅದಕ್ಕೆ ಇನ್ನೊಂದೇನೋ ಇದು ಮಾಡ್ಬಿಟ್ಟು ಸೃಷ್ಟಿ ಮಾಡ್ಬಿಡ್ತಾಳೆ. ಏ ಸುಮ್ಕಿರ್ಲ ಮಗ ಏನು ಸೃಷ್ಟಿ ಮಾಡ್ತಾಳೆ ಏನು ಮಾಡ್ತಾಳೆ ನಿಂಗೇನು ತಲೆಗಿಲ್ ಕೆಟ್ಬಿಟ್ಟೈತೆ ನಿಂಗೆ ಈಗಲೇ ನಂಗೆ ಭಯ ಹತ್ಕೊಂಡೈತಿ ಮನೆ ನಮ್ದಲ್ವೇನೋ ಏನಾಯ್ತು ಎತ್ತಾಯ್ತು ಅಂತ ಹೇಳ್ಬಿಟ್ಟು ನೀನು ನೋಡ್ರೆ ತಮಾಷೆ ಆಗೋಗ್ಬಿಟ್ಟೈತೆ ನಿನಗೆ ಬೇರೆ ಇನ್ನೊಬ್ರು ಲಾಯರ್ ತಗೊಂಡೋಗ್ಬಿಟ್ಟು ತೋರಿಸ್ಬಿಟ್ಟು ಬರಲ್ಲ ಪೇಪರ ಅಂದರೆ ಇದೇನು ಒರಿಜಿನಲ್ಲ ಏನು ಅಂತ ಹೇಳ್ಬಿಟ್ಟು ಆ ಲಾಯರ್ ಹೇಳಿದ್ ಕೇಳ್ಬಿಟ್ಟು ಮೊಯ್ಕೈ ಎಲ್ಲ ನೋಡ್ಕೋಗ್ಬಿಟ್ಟು ನನಗೆ ನಿನಗೆ ಹಂಗೆ ತಲೆ ಕೆಟ್ಬಿಟ್ಟು ಮೈ ಕೈ ಕಾಯಿ ಕಾಲು ಎಲ್ಲ ನಡುಕ್ತವೆ. ಹೋಗಿ ಇರಪರ ದುಡ್ಡೆಲ್ಲ ಈಗ ಸ್ವಲ್ಪ ದಿನಸಿ ಗಿನ್ಸಿಗೆ ಅಂತ ಹೇಳ್ಬಿಟ್ಟು ದುಡ್ಡು ಮಾಡಿಕೊಂಡಿದ್ದೀನಿ. ಆ ದುಡ್ಡೆಲ್ಲ ತಗೊಂಡೋಗ್ಬಿಟ್ಟು ಅಲ್ಲಿ ಇಲ್ಲಿ ಅಂತ ಹೇಳ್ಬಿಟ್ಟು ಇಟ್ಬಿಟ್ಟು ಸರಿಯಾಗಿ ಹಾಳು ಮಾಡಾಕ್ಬಿಡು. ಎಲ್ಲ ಸರೋಯ್ತದೆ ಸರಿನಾ? ಅಲ್ಲಿ ಇಲ್ಲಿ ಅಂತ ಹೇಳ್ಬಿಟ್ಟು ದಾನ ಮಾಡ್ಬಿಡು ಲಾಯರ್ಗಳಿಗೆ ಅವ್ರಿಗೆ ಇವ್ರಿಗೆ ಅಂತ ಹಂಚಾಕ್ಬಿಡು ಸರೋಯ್ತದೆ. ಸುಮ್ಮನೆ ನಿನ್ನ ತಲೆ ಇಲ್ಲ ಬುದ್ಧಿ ಇಲ್ಲ ಕಣಮ್ಮ. ತಗೊಂಡೋಗಿ ಬೀರುನಾಗ ಇಕ್ಕಮ್ಮ. ಅವಳು ಬಂದರೆ ತಿರುಗಿ ಇನ್ನೊಂದು ಅವತಾರ ಮಾಡ್ತಾಳೆ ಅವಳು. ಈಗ ಅವಳೆ ಹೆಸರು ಮನೆ ಇರೋದು. ಬಾಯಿ ಮುಚ್ಕೊಂಡಿದ್ದಷ್ಟು ನಮಗೆ ನೀನು ಒಳ್ಳೇದು. ಅದು ನಿನಗೂ ಗೊತ್ತು ತಾನೇ? ಏ ಗೊತ್ತು ಆದರೂ ಈ ಪೇಪರು ಏ ಸುಮ್ಮಗ ಮತ್ತ